ಇನ್ನು ಸಭೆಗೂ ಮುನ್ನ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ, ಕಾನೂನು ತಜ್ಞರ ಜೊತೆ ಸಲಹೆ ಮೇರೆಗೆ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ ಏನು ಹೇಳಿದ್ರು ಸಚಿವರು ನೋಡೋಣ. ನಮ್ಮ ಲೀಗಲ್ ಟೀಮ್ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ, ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಯಾಕೆಂದರೆ ಲೀಗಲಿ ಎಕ್ಸಾಮಿನ್ ಮಾಡಬೇಕಾಗ್ತದೆ. ನಿನ್ನೆ ಕೂಡ MP MLA ಕೋರ್ಟಲ್ಲಿ ಅವರು CRPCನ ಕೋರ್ಟ್ ಮಾಡಿದರು 156(3) ಅದು ಈಗ ರಿಡೆಂಡೆಂಟ್, ಆ ಆಕ್ಟ್ ಅದು ಎಫೆಕ್ಟ್ ಮಾಡೋಂಗಿಲ್ಲ. ಏನು BNSS ಈಗಾಗಲೇ ಎಫೆಕ್ಟಿಗೆ ಕೊಟ್ಟಿದ್ದಾರೆ, 1724ಇಂದನೇ ಅದು ಎಫೆಕ್ಟಿಗೆ ಬಂದಿದೆ. ಅದರ ಅಡಿಯಲ್ಲಿ ಕೊಡಬೇಕಾಗಿದ್ದು ಅನ್ನೋವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದನ್ನು ನೋಡೋಣ, ಲೀಗಲ್ ಟೀಮು ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ, ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ತಾರೆ. ಸ್ಟೇಜಸ್ ಇದೆಯಲ್ಲ, ಈಗ ಇದಾದಮೇಲೆ ಡಿವಿಷನ್ ಬೆಂಚಿಗೆ ಹೋಗ್ಬೋದು, ಅದು ಆದಮೇಲೆ ದೆನ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಈ ಥರ ಆಪ್ಷನ್ಸ್ಗಳಿದ್ದಾವೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ.